ಉಡುಪಿ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯದೊಳಗೆ ಕುಬ್ಜಾ ನದಿಯ ಪ್ರವೇಶವಾಗಿದೆ. ಪ್ರತಿ ವರ್ಷ ನಡೆಯುವ ನೈಸರ್ಗಿಕ ಅಚ್ಚರಿಯಂತೆ ನದಿ ನೀರು ಗರ್ಭಗುಡಿಯೊಳಗೆ ಹರಿದು ದೇವಿಯ ಚರಣ ಸ್ಪರ್ಶ ಮಾಡುವುದು ವಾಡಿಕೆ. ಆದರೆ ಈ ಸಲ ಎರಡನೇ ಬಾರಿ ನದಿ ನೀರು ದೇವಾಲಯ ಪ್ರವೇಶಿಸಿ ಅಮ್ಮನವರ ಪಾದ ತೊಳೆದಿದ್ದು ಅತ್ಯಂತ ವಿಶೇಷ ಮಾತ್ರವಲ್ಲ, ಈ ಬಾರಿಯ ಮಳೆಯ ಪ್ರಮಾಣ ಅದೆಷ್ಟು ಜಾಸ್ತಿಯಾಗಿದೆ ಎಂಬುದರ ಪ್ರತೀಕವೂ ಆಗಿದೆ. ಕಳೆದ ಜುಲೈ 1ನೇ ತಾರೀಕು ಒಂದು ಬಾರಿ ಹಾಗೂ ಜುಲೈ 3ನೇ ತಾರೀಕು ಎರಡನೇ ಬಾರಿ ನದಿ ದೇವಸ್ಥಾನಕ್ಕೆ ಪ್ರವೇಶಿಸಿದೆ. ನೀರು ಗರ್ಭಗುಡಿ ಪ್ರವೇಶಿಸುತ್ತಿದ್ದಂತೆಯೇ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿದೆ. ವರ್ಷಕ್ಕೊಮ್ಮೆ ದೇವಾಲಯದ ಪಕ್ಕದಲ್ಲೇ ಇರುವ ಕುಬ್ಜಾ ನದಿಯ ನೀರು ದೇವಾಲಯದ ಸಮೀಪ ಇರುವ ಗುಹೆಯೊಳಗೆ ಉದ್ಭವವಾಗುವ ನಾಗತೀರ್ಥದ ಜೊತೆ ಸೇರಿ ಗರ್ಭಗುಡಿಗೆ ಉಕ್ಕಿ ಬರುತ್ತದೆ. ಆಷಾಢ ಅಥವಾ ಶ್ರಾವಣ ಮಾಸದ ಮಳೆಯಲ್ಲಿ ದುರ್ಗಾಪರಮೇಶ್ವರಿಗೆ ನೈಸರ್ಗಿಕ ಪುಣ್ಯ ಸ್ನಾನ ಆಗುವುದು ಹಿಂದಿನಿಂದಲೂ ಸಂಭವಿಸುತ್ತಿರುವ ನೈಸರ್ಗಿಕ ಅಚ್ಚರಿ. ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದ ಪಕ್ಕದಲ್ಲೇ ಕುಬ್ಜಾ ನದಿ ಹರಿಯುತ್ತದೆ. ಸಾಮಾನ್ಯವಾಗಿ ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸಿದರೆ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ದೇವಿಯನ್ನು ಲಿಂಗರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಮಲಶಿಲೆಯ ಗುಹಾಂತರ ದೇವಾಲಯದ ಅರ್ಚಕರಾದ ರಾಘವೇಂದ್ರ ಜೋಗಿಯವರು ಪಬ್ಲಿಕ್ ಪವರ್ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಲೋ, ವರ್ಷಂಪ್ರತಿ ಆಗೋದು ಸರ್, ಅದು ನೈಸರ್ಗಿಕವಾಗಿ ಕುಬ್ಜಾ ನದಿ ಗುಹೆ ಒಳಗಡೆಯಿಂದ ನಾಗತೀರ್ಥ ಸಂಗಮವಾಗಿ ತಾಯಿಗೆ ಅಭಿಷೇಕ ಆಗೋದು, ಅದು ನೈಸರ್ಗಿಕವಾಗಿ. ಎಲ್ಲ ವರ್ಷ ಆಗತ್ತಂತ ಹೇಳಕ್ ಆಗಲ್ಲ, ಅದು ತಾಯಿಗೆ ಇಷ್ಟ ಆಗ್ಬೇಕದು. ನೀರು ಒಳ್ಳೇದಾಗಿರ್ಬೇಕು, ಜನರು ನೋಡ್ಬಾರ್ದು. ಮೊನ್ನೆ ರಾತ್ರಿ ಒಂದ್ಸಲ 1ನೇ ತಾರೀಕು ನೈಟು 1:30 ಆಯ್ತು, ಮತ್ತೊಂದ್ಸಲ 3ನೇ ತಾರೀಕು ನೈಟು 12:30 ಆಯ್ತು. ಬೆಳಗ್ಗೆ ಆಗೋದೆಲ್ಲ ಅಪರೂಪ ಸರ್, ಅದು. ಹೌದಲ್ಲ, 2 ವರ್ಷದ ಕೆಳಗಡೆ ಆಗ್ಲಿಲ್ಲ, 2 ವರ್ಷದ ಕೆಳಗಡೆ ಆಗಿಲ್ಲ. ಈ ಸಲ 2 ಸಲ ಆಯ್ತು ಸರ್ ಅದು. ಈಗ ಅರ್ಚಕರ, ಈಗ ಇದೊಂದು ವಿಶೇಷ ಏನು ಅಂತಂದ್ರೆ, ತುಂಬಾ ಸತಿ ನಾನು ಕೇಳ್ಪಟ್ಟಿದ್ದೇನೆ, ಯಾವಾಗ್ಲೂ ಮಳೆಗಾಲದ ಆರಂಭದಲ್ಲಿ ಆಷಾಢ ಮಾಸದಲ್ಲಿ ಆರಿದ್ರ ಮಳೆ ಬರ್ತದಲ್ಲ, ಆ ಮಳೆ ಬಂದಾಗ ಅದು ಸ್ಪರ್ಶ ಮಾಡೋದು ಅಂತ. ಸ್ಪರ್ಶ ಮಾಡೋದು ಅದು ಏನಕ್ಕೆ ಸ್ಪರ್ಶ ಮಾಡುತ್ತಂದ್ರೆ, ಪಿಂಗಳಾದ ನರ್ತಕಿ, ದೇವ ನರ್ತಕಿ ಈಶ್ವರನಿಂದ ಪಾರ್ವತಿಯಿಂದ ಶಾಪಗ್ರಸ್ತಾಗಿ ನದಿಯಾಗಿ ಹರ್ಕೊಂಡ್ ಬರ್ತಾಳೆ ಅವಳು. ಅವಳು ದೇವ ನರ್ತಕಿ, ಅವಳು ಈಶ್ವರನ ಆಶ್ರಮದಲ್ಲಿ ಇದು ಆಸ್ಥಾನದಲ್ಲಿ ನರ್ತನೆ ಮಾಡೋಳು. ಮದದಲ್ಲಿ ಲೇಟ್ ಆಗಿ ಬರ್ತಾಳೆ ಒಂದಿನ. ನಾನೇ ಸುಂದರ, ನನ್ಗೋಸ್ಕರ ಕಾಯ್ಬೇಕು ದೇವ್ರಂತ ಲೇಟ್ ಆಗಿ ಬರ್ತಾಳೆ. ಆವಾಗ ಬೇರೆ ನರ್ತಕರು ಸೇವೆ ಮಾಡಿರ್ತಾರೆ, ಇವಳಿಗೆ ಅವಮಾನ ಆಗತ್ತೆ. ಆವಾಗ ಈಶ್ವರನಿಗೆ ಬೈತಾಳೆ, ಜಡದಾರಿ, ಸ್ಮಶಾನವಾಸಿ, ತ್ರಿಶೂಲಧಾರಿ, ರುಂಡಮಾಲಿ, ನೀನು ಸ್ಮಶಾನ ಕಾಯ್ತೀಯ, ಏನೆಲ್ಲ ಬೈತಾಳೆ. ಆವಾಗ ಪಾರ್ವತಿ ಕೋಪ ಮಾಡ್ಕೊಳ್ತಾಳೆ, ಜಗತ್ ಕಾಯೋ ದೇವರಿಗೆ ಬೈತಾ ಇದೀಯ, ನೀನ್ ಲೇಟ್ ಆಗಿ ಬಂದು ನೀನ್ ತಪ್ಪು ಮಾಡ್ಕೊಂಡು ದೇವ್ರಿಗೆ ಬೈತಾ ಇದೀಯಾಗ ಕೂನು ಬೆನ್ನಿನ ಕುಬ್ಜ ಆಗಿ ಹೋಗು ಅಂತ ಶಾಪ ಕರ್ತಾಳೆ. ಆವಾಗ ಅವಳು ಕ್ಷಮೆ ಕೇಳ್ತಾಳೆ, ತಪ್ಪಿನ ಅರಿವಾಗತ್ತೆ ಅವಳಿಗೆ. ಆವಾಗ ಸಹ್ಯಾದ್ರಿ ಪರ್ವತದಲ್ಲಿ ನದಿಯಾಗಿ ಹರ್ಕೊಂಡು ಹೋಗಿ ಕಮಲಶಿಲೆ ತಾಯಿನ ಪಾದ ಸ್ಪರ್ಶ ಮಾಡು, ಸ್ನಾನ ಮಾಡಿಸ್ತು ತಾಯಿನ. ಗುಹೆಯಿಂದ ನಾಗತೀರ್ಥ ಬರ್ತದೆ, ನೀವಿಬ್ಬರು ಸೇರಿ ಸ್ನಾನ ಮಾಡಿಸಿ ಆ ಪಾಪ ವಿಮೋಚನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ನೈಸರ್ಗಿಕವಾಗಿ ತಾಯಿಗೆ ಸ್ನಾನ ಆಗೋದದು. ಅದು ಅರ್ಧ ಗಂಟೆ ಮಾತ್ರ ಸರ್ ನೀರಿರೋದು, ಹೆಚ್ಚು ಹೊತ್ತು ಇರೋದಿಲ್ಲ, ಅರ್ಧ ಗಂಟೆ ನೀರಿರುತ್ತೆ. ಅದು ಲಿಂಗ ಸ್ಪರ್ಶ ಮಾಡಿ ಹೋಗ್ಬಿಡತ್ತೆ ಸರ್. ಆಕ್ಚುಲಿ ಅದು ಸ್ಪರ್ಶವಾಗುವಾಗ ಸ್ನಾನ ಮಾಡಬಾರ್ದು ಭಕ್ತಾದಿಗಳು. ಅಲ್ಲಿಂದ ನೀರು ರಿಮೂವ್ ಆದ ಮೇಲೆ ಸ್ವಲ್ಪ ನೀರು ತಲೆ ಮೇಲೆ ಹಾಕೊಂಡು ತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ಬಹುದು ಸರ್. ಸರಿ ಸರಿ. ಅಲ್ಲ, ಈಗ ನಾನು ಹೇಳ್ತಾ ಇರೋದು ಅಂದ್ರೆ, ಈಗ ನೀವು ಹೇಳಿದ್ರಿ ಇದು ಪ್ರತಿ ವರ್ಷ ಸಂಭವ ಆಗೋದಿಲ್ಲ, ತುಂಬಾ ಆಗೋದಿಲ್ಲ ಅಂದ್ರೆ ಅದು ಮಳೆ ಬಂದ ಹಾಗೆ ಮತ್ತೆ ತಾಯಿಗೆ ಇಷ್ಟ ಆದ ಹಾಗೆ ಆ ತರ ಆಯ್ತು. ಅದು ಅಂದ್ರೆ ವಾಡಿಕೆ ಹೇಗಿತ್ತು ಕೇಳಿದ್ರೆ, ಪ್ರತಿ ವರ್ಷ ಮೊದಲು ಅಂದ್ರೆ ಆಷಾಢ ಮಾಸದಲ್ಲಿ, ಯಾವಾಗ ಆರಿದ್ರ ಮಳೆ ಅದೇ ಟೈಮಲ್ಲಿ ಬರೋದಾಗಿದ್ರೆ, ಆಷಾಢ ಮಾಸದಲ್ಲಿ ಸಾಧಾರಣವಾಗಿ ಸ್ಪರ್ಶ ಆಗುವಂತದ್ದು ಇರುವಂತದ್ದು ವಾಡಿಕೆ. ಈ ಬಾರಿ ಈಗ ಜುಲೈ 4ನೇ ತಾರೀಕಿಗೆ ಒಂದ್ಸತಿ ಮತ್ತೆ ಇದು ಸ್ಪರ್ಶ ಆಗಿತ್ತು. ಎಷ್ಟನೇ ತಾರೀಕು ಆಗಿದ್ದದು? 1 ಮತ್ತೆ 4 2 ಸಲ ಆಯ್ತು ಸರ್. ಜುಲೈಯಲ್ಲಿ 2 ಸಲ ಆಯ್ತು ಸರ್. 2 ಸತಿ ಆಯ್ತಾ? ಹೌದು. ಈಗ ಮತ್ತೆ ಆಯ್ತು ಈಗ? ಇಲ್ಲ, ಆಗಿಲ್ಲ. ಅಣ್ಣನ ಫೋಟೋ ಹಾಕಿದ್ದೀನಿ ಸರ್.
ಹಾ ಸರಿ 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 ಸರಿ. ಆನಂದ್ ಫೋಟೋ ಹಾಕಿದ್ದೀನಿ. ಖಂಡಿತ ಖಂಡಿತ. ಈಗಂದ್ರೆ ಎರಡು ಸತಿ ಆಗಿದ್ದು ವಿಶೇಷ ಅಲ್ವಾ ಹಂಗಾದ್ರೆ? ವಿಶೇಷನೇ ಅದು 100% ವಿಶೇಷ ಸರ್. ಯಾಕಂದ್ರೆ ಯಾವ ವರ್ಷನೂ ಆಗಿದ್ದಿಲ್ಲ. ಹಾ 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 ಅಂದ್ರೆ ಜುಲೈಯಲ್ಲೇ ಆಗಿದ್ದಿದ್ದು ಎರಡು? ಜುಲೈಯಲ್ಲೇ ಆಗೋದು, ಹೆಚ್ಚು ಸಲ ಜುಲೈಯಲ್ಲೇ ಆಗೋದು. ಆಗಸ್ಟ್ ಅಲ್ಲಿ ಆಗಿದ್ದು ನಿದರ್ಶನ ಉಂಟಲ್ಲ. ನನ್ನ ಜೀವನದಲ್ಲಿ ನಾನೊಂದು 25-30 ಸ್ನಾನ ನೋಡಿದ್ದೀನಿ ತಾಯಿಗೆ. ಸರಿ ಸರಿ ಸರಿ. ಅಂದ್ರೆ ಈ ಬಾರಿ ಈಗ ಜುಲೈ 1ನೇ ತಾರೀಕು ಮತ್ತು 4ನೇ ತಾರೀಕು ಹೌದು, ಎರಡು ಸಲ ಆಯ್ತು ಸರ್. ಜುಲೈಯಲ್ಲೇ ಆಗಿದ್ದು? ಜುಲೈಯಲ್ಲೇ 2 ಸಲ ಆಯ್ತು ಸರ್. ಹಾ 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 ಸರಿ 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 ಸರಿ. ಓಕೆ ಸರ್, ಅದನ್ನೇ ಕೇಳೋಣ ಅಂತೇಳಿ ನಮ್ಗೆ ಫೋನ್. ಇದು ಈಗ ನಾಗತೀರ್ಥ ಮತ್ತು ಇದು ಎರಡು ಕುಬ್ಜಾ ನದಿ, ಗೋವಿಂದ ನಾಗತೀರ್ಥ ಕುಬ್ಜಾ ನದಿ ಸಂಗಮ ಆಗಿನೇ ಅಮ್ಮನ ಪಾದ ತೊಳೆಯೋದು. ಕುಬ್ಜಾ ಒಂದೇ ಹೋಗೋದಿಲ್ಲ, ನಾಗತೀರ್ಥನು ಸಂಗಮ ಆಗ್ಬೇಕು. ದೇವಸ್ಥಾನ ಹಿಂದ್ಗಡೆಯಿಂದ ಹೋಗಿ ಒತ್ತುತ್ತೆ ಅದು ನೀರು, ಆವಾಗ ಎದುರುಗಡೆಯಿಂದ ನೀರ್ ಸಂಗ ಹೋಗುತ್ತೆ ಒಳಗಡೆ. ಈಗ ಗುಹೆ ಒಳಗಡೆ ನಾಗತೀರ್ಥ ಇರೋದಲ್ವಾ? ಹೌದು ಹೌದು, ಒಳಗಡೆ ಇರುತ್ತೆ ಸರ್.